ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಊರ ಹೆಸರು ನಮ್ಮ ಉಸಿರು. ಹೆಸರೊಂದು ಕೇಳಿದಾಗ ಅದರ ಹಿಂದೆ ಒಂದು ಕತೆ ಉಸಿರಾಡುತ್ತಿರುತ್ತದೆ. ಜಲ, ನೆಲ, ಪರಿಸರ ಯಾವುದೋ ಒಂದು ನೆನಪು ಅಲ್ಲಿ ನೆಲೆಗೊಂಡಿರುತ್ತದೆ. ಊರ ಹೆಸರೇ ನಾಡಿನ ಇತಿಹಾಸ, ಜನರ ಅಸ್ತಿತ್ವ, ಸಂಸ್ಕೃತಿಯ ಉಸಿರು. ಊರ ಹೆಸರು ಬದಲಾದರೆ ಪರಂಪರೆಯ ನೆನಪೇ ನಾಶವಾಗುತ್ತದೆ. ಪರಂಪರೆಯ ಅರಿವಿಲ್ಲದವರು ಭವಿಷ್ಯವನ್ನು ಕಟ್ಟಲಾರರು. ನಮಸ್ಕಾರ. ನಮ್ಮ ಸಂಸ್ಕೃತಿ ಮಹತ್ವ ಅರ್ಥವಾಗಬೇಕಂದ್ರೆ ಮೊದಲು ನಾವು ನಮ್ಮ ಊರಿನ ಹೆಸರುಗಳನ್ನು ಉಳಿಸಬೇಕು. ಪ್ರತಿ ಒಂದು ಊರಿನ ಫಲಕದಲ್ಲಿ ಅಂಗಡಿ ಮುಗ್ಗಟ್ಟುಗಳ ಹೆಸರುಗಳ ಜೊತೆಯಲ್ಲಿ ಊರಿನ ಹೆಸರು ಸೇರಿಸಬೇಕು. ಊರ ಹೆಸರುಗಳನ್ನು ನಾವು ಉಳಿಸಿದರೆ ಸುಮಾರು 1,00,000 ಕನ್ನಡ ಪದಗಳನ್ನು ನಮ್ಮೊಂದಿಗೆ ಉಳಿಯುತ್ತವೆ. ಕೊಪ್ಪಳ, ಕನಕಗಿರಿ, ಹುಲಿಗಿ, ಹಂಪಿ ಮೊದಲಾದ ಹೆಸರುಗಳು ಇತಿಹಾಸದಲ್ಲಿ ಪ್ರಸಿದ್ಧವಾಗಿವೆ. ಊರಿನ ಹೆಸರುಗಳ ಬದಲಾವಣೆ ಬೇಡ. ಈ ಕೂಗು ಬರೀ ನೆನ್ನೆ ಮೊನ್ನೆಯದ್ದಲ್ಲ. ಬ್ರಿಟಿಷರ ಕಾಲದಿಂದಲೂ ಕೇಳುತ್ತಲೇ ಬರುತ್ತಿರುವ ಒಂದು ದೃಢವಾದ ದನಿ. ಕಾರಣ ತಲತಲಾಂತರಗಳಿಂದ ನಮ್ಮ ಹೆಮ್ಮೆಯ ಅರಸರು, ಕವಿಗಳು, ದಾರ್ಶನಿಕರು, ಧಾರ್ಮಿಕ ಗುರುಗಳು ಎಲ್ಲರೂ ಗೌರವದಿಂದ ಕಾಪಾಡಿಕೊಂಡು ಬಂದಿರುವ ಅರ್ಥಪೂರ್ಣ ಸ್ಥಳನಾಮಗಳನ್ನು ಇಂದಿನ ಆಧುನಿಕ ಯುಗದಲ್ಲಿ ಡಿಜಿಟಲೀಕರಣದ ಈ ಸಮಾಜ ವಿವೇಕವಿಲ್ಲದೆ, ಇತಿಹಾಸ ಅರಿಯದೆ ತಮಗೆ ತೋಚಿದಂತೆ ಬದಲಾಯಿಸುತ್ತಿರುವುದು. ಇದರಿಂದಾಗಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಲು ಮತ್ತು ನಮ್ಮ ಊರುಗಳ ಹೆಸರುಗಳ ಜೊತೆಗೆ ನಾವು ಕಳೆದುಕೊಳ್ಳುತ್ತಿರುವ ಅಸ್ಮಿತೆಯ ಅರಿವು ಮೂಡಿಸಲು ಸ್ಥಳನಾಮಗಳನ್ನು ಉಳಿಸುವ ಯೋಜನೆಯನ್ನು ಪ್ರಾಧಿಕಾರ ಕೈಗೆತ್ತಿಕೊಂಡಿದೆ. ಶಂಭಾ ಜೋಶಿಯವರು ಸ್ಥಳನಾಮಗಳ ಮೂಲಕವೇ ಕರ್ನಾಟಕದ ಸಂಸ್ಕೃತಿಯನ್ನು ಬರೆಯಬಹುದು ಎಂಬ ಒಂದು ಮಹತ್ವದ ಮಾತನ್ನು ಹೇಳಿದರು. ಆದರೆ ಆ ಮಾತನ್ನು ಗಂಭೀರವಾಗಿ ಸ್ವೀಕರಿಸದ ನಾವು ಸ್ಥಳನಾಮಗಳನ್ನು ಉಳಿಸುವ ಯಾವ ಯೋಜನೆಯನ್ನು ಕೂಡ ಕೈಗೊಳ್ಳಲಿಲ್ಲ. ಇದರ ಪರಿಣಾಮವಾಗಿ ಕರ್ನಾಟಕದಾದ್ಯಂತ ಹರಡಿಕೊಂಡಿರುವ ಸುಮಾರು 1,10,000 ಸ್ಥಳನಾಮಗಳು ಇವತ್ತು ಮರೆಗೆ ಸಂದು ಹೋಗುತ್ತಿವೆ. ಇದಕ್ಕೆ ಕಾರಣಗಳು ಹಲವು. ಮುಖ್ಯವಾಗಿ ಸ್ಥಳನಾಮಗಳು ಹೇಳುವ ಚರಿತ್ರೆ, ಸಂಸ್ಕೃತಿ, ಭಾಷೆ ಇತ್ಯಾದಿಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದೆ ಇರುವುದು. ಆಧುನಿಕತೆಯ ಹೊಡೆತಕ್ಕೆ ಸಿಕ್ಕಿ ಅನೇಕ ಸ್ಥಳನಾಮಗಳು ಬದಲು ಕೂಡ ಆಗ್ತಾ ಇದ್ದಾವೆ. ಸ್ಥಳನಾಮಗಳನ್ನು ತಪ್ಪಾಗಿ ಬರೆಯುವುದನ್ನ ನಾವು ಎಲ್ಲ ಕಡೆಯೂ ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಕನ್ನಡವನ್ನ ಸಬಲಗೊಳಿಸುವ ಉದ್ದೇಶದಿಂದ 1,10,000 ಕನ್ನಡ ಪದಗಳುಳ್ಳ ಸ್ಥಳನಾಮಗಳನ್ನು ಉಳಿಸುವುದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಯೋಜನೆಯನ್ನು ರೂಪಿಸಿದೆ. ಕನ್ನಡವನ್ನ ಬೆಳೆಸುವ, ಸ್ಥಳನಾಮಗಳನ್ನು ಉಳಿಸುವ, ಚರಿತ್ರೆಯ ಕಡೆಗೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುವ ಕೆಲಸಗಳನ್ನು ಮಾಡುವ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ಎಲ್ಲ ಕನ್ನಡಿಗರು ಕೂಡ ಕೈ ಜೋಡಿಸಬೇಕು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ. ಸ್ಥಳನಾಮಗಳು ಉಳಿಯಲಿ, ಕನ್ನಡ ಬೆಳೆಯಲಿ. ಊರ ಹೆಸರುಗಳು ಅರ್ಥವಿಲ್ಲದೆ ಸುಮ್ಮನೆ ಹುಟ್ಟಿದವುಗಳಲ್ಲ. ಪ್ರತಿಯೊಂದು ಊರ ಹೆಸರಿನ ಹಿಂದೆ ಅದರದ್ದೇ ಆದ ಮಹತ್ವಪೂರ್ಣ ಅರ್ಥ ಅಡಗಿದೆ. ಅಂದಿನ ಕಾಲದಲ್ಲಿ ವಶಿಷ್ಠ ಮಹರ್ಷಿಗಳು ವೆಂಕಟರಮಣ ಸ್ವಾಮಿನ ನಿರ್ಮಾಣ ಮಾಡಿದಂಥ ಟೈಮ್ನಲ್ಲಿ, ಪ್ರತಿಷ್ಠಾಪನೆ ಮಾಡಿದಂಥ ಕಾಲದಲ್ಲಿ ಚೋರಪುರಿ ಅಂತೇಳಿ ಹೆಸರಿತ್ತು ಅಂತ ಹಿರೀಕರು ಹೇಳ್ತಕ್ಕಂಥದ್ದು. ಇವತ್ತು ಅದನ್ನ ಚೋರಪುರಿಯನ್ನು ಕ್ಯಾನ್ಸಲ್ ಮಾಡಿ ಕಲ್ಲಳ್ಳಿ ಅಂತ ಹೆಸರಿಟ್ಟಿದ್ದಾರೆ. ಭಾಷಾಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಂದು ಸ್ಥಳನಾಮಗಳು ನಮ್ಮ ನಾಡಿನ ಒಳನೋಟವನ್ನು, ಆಯಾ ಸ್ಥಳದ ಪ್ರಾಕೃತಿಕ ವೈಶಿಷ್ಟ್ಯತೆಗಳನ್ನು, ಜನವಸತಿಯ, ಜನಸಮುದಾಯದ ಶೈಲಿಗಳನ್ನು, ಹೀಗೆ ಒಂದಾದರೊಂದು ಸ್ಥಳೀಯ ಸಂಸ್ಕೃತಿಯ ಹಿನ್ನೆಲೆಯನ್ನು ಹೇಳುತ್ತವೆ. ಉದಾಹರಣೆಗೆ 2-3 ನದಿಗಳು ಸೇರುವ ಸ್ಥಳವಾಗಿದ್ದರೆ ಅಂತಹ ಊರುಗಳಿಗೆ ಕೂಡಿಗೆ ಸೇರಿಕೊಳ್ಳುತ್ತದೆ. ಮಾನವ ವಸತಿಯ ಹಂತಗಳನ್ನು ಸೂಚಿಸುವಂತಿದ್ದರೆ ಪುರ, ಹಳ್ಳಿ, ಕೊಪ್ಪಲು, ವಾಡಿ, ಬಾಡ, ಗುತ್ತು, ಗೂಡು, ಕುಂಟೆ ಬಳಕೆಯಾಗುತ್ತದೆ. ಕಲ್ಲು ಬಂಡೆಗಳ ಆಧಾರಿತವಾಗಿ ಬೆಣಕಲ್, ಹಾನಗಲ್, ಕುಣಿಗಲ್, ಕಾರ್ಕಳ, ಕರೇಕಲ್, ಕಲ್ಲಹಳ್ಳಿ ಹೀಗೆ ಸಾಕಷ್ಟು ಊರುಗಳು ಹುಟ್ಟಿಕೊಂಡಿವೆ. ಇಲ್ಲಿ ವೀರಭದ್ರ ಸ್ವಾಮಿ ನೆಲೆಗೊಂಡ ಮೇಲೆ ವೀರಭದ್ರ ಸ್ವಾಮಿ ಅರ್ಚಕರು ಮತ್ತು ಗೌಡ ಮಂತ್ಯಂದವರು ಎಲ್ಲ ಸೇರಿಕೊಂಡು ಇದನ್ನು ಒಂದು ದೇವಸ್ಥಾನವಾಗಿ ಪರಿವರ್ತನೆ ಮಾಡಿ ಈ ಊರಿನಲ್ಲಿ ಶಿವನ ದೇವಸ್ಥಾನ ನೆಲೆಗೊಳ್ಳಲಾಗಿ ಇದಕ್ಕೆ ಅಂದಿನಿಂದ ಶಿವನಹಳ್ಳಿ ಅಂತ ಹೇಳ್ಬಿಟ್ಟು ಕನಕಪುರ ತಾಲೂಕು ಶಿವನಹಳ್ಳಿ ಗ್ರಾಮ ಅಂತ ಹೇಳಿ ಪ್ರಸಿದ್ಧಿಯಾಗಿ ಹೆಸರು ನಾಮಕರಣ ಆಗಿರುವುದು. ವಾಸವಿದ್ದ ಜನಸಮುದಾಯ ಪಂಗಡಗಳ ಆಧಾರದ ಮೇಲೆ ಬೇಡರಹಳ್ಳಿ, ಗೊಲ್ಲರಹಟ್ಟಿ, ಬೆಸ್ತರಪಾಳ್ಯ, ಒಡ್ಡರದಿಣ್ಣೆ ಮುಂತಾದ ಹೆಸರುಗಳು ಅಲ್ಲಿ ನೆಲೆಸಿದ್ದ ಪ್ರಾಚೀನ ಸಮುದಾಯಗಳ ಕುರುಹುಗಳನ್ನು ಹೇಳುತ್ತವೆ.
ಅದಷ್ಟೇ ಅಲ್ಲದೆ ನಮ್ಮಲ್ಲಿ ಪ್ರಾಣಿ ಮತ್ತು ಸಸ್ಯ ಸೂಚಕ ಸ್ಥಳನಾಮಗಳು ಹೇರಳವಾಗಿವೆ. ಆನೆಕಲ್ಲು, ಹುಲಿಕಟ್ಟೆ, ನವಿಲೂರು, ಗಿಣಿಗೇರ, ಮಂಗನಹಳ್ಳಿ, ಬಾಳೆಹೊನ್ನೂರು, ಕಡಲೆಕೊಪ್ಪ, ತಾವರೆಕೆರೆ, ಹುಣಸೆಕಟ್ಟೆ, ಜಾಲಿಹಾಳ, ಅರಸೀಕೆರೆ ಮುಂತಾದವು. ಈ ಹೆಸರುಗಳು ಅನೇಕ ಪೀಳಿಗೆಗಳ ಬದುಕಿನ ಪಾಠವಾಗಿದೆ. ಹುಲಿಕಟ್ಟೆ, ಹುಲಿಗಳ ಕಾಡು. ಆನೆಕಲ್ಲು, ಯುದ್ಧದ ಆನೆಗಳ ವಿಶ್ರಾಂತಿಯ ಬಂಡೆ. ತಾವರೆಕೆರೆ, ತಾವರೆಯ ಹೂಗಳಿಂದ ತುಂಬಿದ ಕೆರೆ. ಬೇಡರಹಳ್ಳಿ, ಗೊಲ್ಲರಹಟ್ಟಿ, ಇದು ಅಲ್ಲಿ ನೆಲೆಸಿದ ಪಂಗಡಗಳ ಗುರುತು. ನಮ್ಮ ಕರ್ನಾಟಕದ ಊರುಗಳ ಹೆಸರುಗಳೇ ಒಂದು ರೋಮಾಂಚನವಾದಂಥ ಒಂದು ಚಾರಿತ್ರಿಕ ಒಳನೋಟಗಳನ್ನು ಅವು ಕೊಡ್ತಾ ಹೋಗ್ತವೆ. ಪ್ರತಿ ಊರು ಕೂಡ ಒಂದು ಭೌಗೋಳಿಕ ಹಿನ್ನೆಲೆಯಿಂದಲೇ ಹುಟ್ಟಿರುತ್ತೆ, ಇಲ್ಲ ಒಂದು ಚಾರಿತ್ರಿಕ ಹಿನ್ನೆಲೆಯಿಂದ ಹುಟ್ಟಿರುತ್ತೆ, ಇಲ್ಲ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದಲೇ ಆ ಊರು ಹೆಸರುಗಳನ್ನ ಕಟ್ಟಲ್ಪಟ್ಟಿರುತ್ತೆ. ಇಂಥ ಊರುಗಳ ಹೆಸರುಗಳನ್ನ ಒಂದು ಚೂರು ನಾವು ಶೋಧಿಸ್ತಾ ಹೋದ್ರೆ ಬಹುದೊಡ್ಡ ಒಂದು ಚಾರಿತ್ರಿಕ ಒಳನೋಟಗಳು ನಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಭಾಷಿಕ ವೈವಿಧ್ಯತೆಯ ಸಾಧ್ಯತೆಗಳು ಕೂಡ ಊರಿನ ಹೆಸರುಗಳಲ್ಲಿ ಅವು ದಾಖಲಾಗ್ತಾ ಬಂದಿದ್ದಾವೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ ಅಂತಂದರೆ ಊರಿನ ಹೆಸರನ್ನ ಬದಲಾಯಿಸುವಂಥ, ಅದು ವಿಕಲ್ಪಗೊಳಿಸುವಂಥ ಕೆಲಸಗಳು ಹೆಚ್ಚಾಗ್ತಿದ್ದಾವೆ. ಇದನ್ನು ತಡಿಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದದ್ದು. ಯಾಕಂದರೆ ಅದನ್ನು ಸಂರಕ್ಷಿಸುವುದರ ಹಿಂದೆ ನಮ್ಮ ಚಾರಿತ್ರಿಕ ಸಾಧ್ಯತೆಯನ್ನು ಕಾಪಿಟ್ಕೊಳ್ಳುವಂಥ, ನಮ್ಮ ಸಾಂಸ್ಕೃತಿಕ ಸಾಧ್ಯತೆಗಳನ್ನು ಕಾಪಿಟ್ಕೊಳ್ಳುವಂಥ, ನಮ್ಮ ಭಾಷಿಕ ವೈವಿಧ್ಯತೆಯ ಸಾಧ್ಯತೆಗಳನ್ನು ಕಾಪಿಟ್ಕೊಳ್ಳುವಂಥ, ಒಂದು ಪ್ರಾದೇಶಿಕ ಅನನ್ಯತೆಯನ್ನು ಕಾಪಿಟ್ಕೊಳ್ಳುವಂಥ ಮಹತ್ವದ ಒಂದು ಉದ್ದೇಶ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಮ್ಮೆ ಪ್ರತಿಯೊಂದು ಅಂಗಡಿಯ ಫಲಕಗಳಲ್ಲಿ, ಕಚೇರಿಗಳ ಬೋರ್ಡುಗಳಲ್ಲಿ ಊರ ಬೀದಿಯ ಹೆಸರುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಆದರೆ ಇಂದು ಅನೇಕರು ತಮ್ಮ ಅಂಗಡಿಗಳ ನಾಮಫಲಕಗಳಲ್ಲಿ ಊರಿನ ಹೆಸರುಗಳನ್ನೇ ಹಾಕುತ್ತಿಲ್ಲ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿಯೂ ಊರಿನ ಹೆಸರುಗಳಲ್ಲಿ ತಪ್ಪುಗಳೇ ಹೆಚ್ಚಾಗಿವೆ. ಗೂಗಲ್ ನಕ್ಷೆಗಳಲ್ಲಿಯೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತಿದೆ. ಇದು ಮಾಗಡಿ ಅಂದರೆ ಮಾಂಡವ್ಯ ಮಹರ್ಷಿಗಳು ಇಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡಿಸ್ಕೊಂಡ್ರು. ಈ ಸಾಲಿಗ್ರಾಮದಲ್ಲಿ ಇವತ್ತು ಕೂಡ ಅಭಿಷೇಕ ಮಾಡಿದ್ರೆ ಅದರ ಬಿದ್ದಂತಹ ನೀರಾಗ್ಲಿ ಹಾಲಾಗ್ಲಿ ಎಲ್ಲಿ ಹೋಗುತ್ತೆ ಅಂತ ಇದುವರೆಗೂ ಯಾರೂ ಕಂಡು ಹಿಡಿದಿಲ್ಲ. ಇಲ್ಲಿ ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದ್ರಿಂದ ಇದನ್ನು ಮಾಂಡವ್ಯಪುರ ಅಂತ ಕರೆದ್ರು, ಆಮೇಲೆ ಮಾಕುಟಿ ಅಂತ ಕರೆದ್ರು. ಹಾಗೆ ಇದು ಬರ್ತಾ 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 ಮಾಗಡಿನೂ ಆಯಿತು. ಪುರಾಣದ ಪ್ರಕಾರ ಈ ಇತಿಹಾಸ ಆದರೆ ಐತಿಹಾಸಿಕವಾಗಿ ಇದು ವಿಜಯನಗರದ ಸಾಮ್ರಾಜ್ಯದ ಮಹಾಗಡಿನೂ ಹೌದು. ಅದರಿಂದ ಇದು ಮಾಗಡಿ. ಸ್ಥಳನಾಮಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ್ದ ವಿಶ್ವಸಂಸ್ಥೆಯು 2002ರಲ್ಲಿ ಭೌಗೋಳಿಕ ಹೆಸರುಗಳನ್ನು ಬದಲಾಯಿಸಿ ಜೀವಂತ ವ್ಯಕ್ತಿಗಳ ಹೆಸರನ್ನು ಇಡಬಾರದೆಂಬ ಶಿಫಾರಸು ಮಾಡಿತ್ತು. ಆದರೆ ಅದಕ್ಕೆ ಹೆಚ್ಚಿನವರ ಬೆಂಬಲ ಸಿಕ್ಕಿಲ್ಲ. ಇಂದಿನ ಪೀಳಿಗೆಗೆ ತಮ್ಮ ಊರ ಹೆಸರಿನ ಹಿಂದಿರುವ ಅರ್ಥ, ಇತಿಹಾಸ, ಮಹತ್ವ ಯಾವುದೂ ಗೊತ್ತಿಲ್ಲ. ಹೀಗೆ ಮುಂದುವರೆದರೆ ಮುಂದೊಂದು ದಿನ ನಮ್ಮ ಊರಿನ ಅಸ್ತಿತ್ವವು ನೆನಪಿನಿಂದ ಮರೆಯಾಗಿ ಹೋಗುವುದಂತೂ ನಿಶ್ಚಿತ. ಅದಕ್ಕೆ ಅವಕಾಶ ಮಾಡಿಕೊಡದೆ ಇನ್ನಾದರೂ ನಾವು ನಮ್ಮ ಊರುಗಳ ಹೆಸರುಗಳ ಮಹತ್ವ ಅರಿತು ಉಳಿಸುವುದು, ಬಳಸುವುದು ಅತ್ಯವಶ್ಯಕ. ನಮ್ಮೂರು ಶ್ರೀನಿವಾಸಪುರ ಅಂತಕ್ಕಂಥ ಒಂದು ಊರಿನ ಹಳೆಯ ಹೆಸರು ಸುಮಾರು ಇಂದಿಗೆ ಒಂದು 80 ವರ್ಷಗಳಿಗಿಂತ ಹಿಂದೆ ಗಬ್ಬೂರು ಅಂತ ಇತ್ತದು. ಅದು ಹೆಂಗೆ ಗಬ್ಬೂರು ಅಂತ ಇತ್ತು ಅಂತಂದರೆ ನಮ್ಮೂರಿನಲ್ಲಿ ಕಬ್ಬು ಜಾಸ್ತಿ ಬೆಳೀತಿದ್ರಂತೆ. ಹಾಗಾಗಿ ಗಬ್ಬೂರು ಅಂತಕ್ಕಂಥದ್ದನ್ನ ಯಾರೋ ರೆವಿನ್ಯೂ ದಾಖಲೆ ಒಳಗೆ ಗಬ್ಬೂರು ಮಾಡಿಬಿಟ್ಟವ್ರು ಅದನ್ನು. ನಮ್ಮೂರಿನ ಶಾನ್ ಬಗರು ಜೆ ಪಣಿಯಪ್ಪನವರು ಅಂತ ಇದ್ದರು. ನಾಲ್ಮುಡಿ ಕೃಷ್ಣರಾಜ ಒಡೆಯರು ನಮ್ಮ ಗಬ್ಬೂರಿಗೆ ಶ್ರೀನಿವಾಸಪುರ ಅಂತ ಹೇಳಿ ಆ ಪಣಿಯಪ್ಪನವ್ರ ಕಡೆಯಿಂದ ಇಲ್ಲಿಂದ ಆಚೆಗೆ ಶ್ರೀನಿವಾಸಪುರ ಅಂತ ಮಾಡ್ಕೊಳ್ರಿ ಅಂತ ಹೇಳಿ ಆ ಹೆಸರನ್ನ ಒಂದು ಬದಲಾವಣೆ ಮಾಡಿದ್ರಂತೆ. ವಿದ್ವಾಂಸರುಗಳ ಪ್ರಕಾರ ಮಸ್ಕಿ, ಬ್ಯಾಡಗಿ, ಗುಬ್ಬಿ, ಜಮಖಂಡಿ, ಕುಷ್ಟಗಿ ಅಂತಹ ಎಷ್ಟೋ ಊರುಗಳ ಹೆಸರುಗಳು ಸುಮಾರು 3000 ವರ್ಷಗಳಷ್ಟು ಹಳೆಯವು. ಅಂದಿನಿಂದಲೂ ಕಾಪಾಡಿಕೊಂಡು ಬಂದಿರುವ ಈ ಅಮೂಲ್ಯ ಸ್ಥಳನಾಮಗಳನ್ನು ಇಂದಿನ ಆಧುನೀಕರಣದ ಹೊಂಗುರುಳಿನಲ್ಲಿ ಕಳೆದುಕೊಳ್ಳುವುದು ಎಷ್ಟು ಸರಿ ಎಂಬುದನ್ನು ಪ್ರತಿಯೊಬ್ಬರೂ ಯೋಚಿಸಲೇಬೇಕು. ಮೂಲನಾಮಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸಿ ಅವುಗಳ ಅರ್ಥವನ್ನು ಬೋಧಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಭಾಷೆಯ ಅಸ್ತಿತ್ವವೆಂದರೆ ಕೇವಲ ಮಾತಿನಲ್ಲಲ್ಲ, ಅದು ಸ್ಥಳದ ಸ್ಮೃತಿಯಲ್ಲೂ ಇದೆ. ಮಣ್ಣಿನ ಜೊತೆ ಬೆರೆತು ಬಾಳಿದ ಎಷ್ಟೋ ಪೀಳಿಗೆಗಳ ಅನುಭವ, ಆರಾಧನೆ, ಶ್ರಮ, ಹೋರಾಟ ಎಲ್ಲವೂ ಒಂದೇ ಹೆಸರಿನ ಅಡಿಯಲ್ಲಿ ಉಳಿದಿವೆ. ಕಾಲ ಬದಲಾಗಬಹುದು, ಆದರೆ ಹೆಸರು ಬದಲಾಗಬಾರದು. ಅದು ನಮ್ಮ ಗುರುತು, ನಮ್ಮ ಗೌರವ, ನಮ್ಮ ನಾಡಿನ ಪರಂಪರೆಯ ನಾದ. ಊರ ಹೆಸರನ್ನು ಉಳಿಸೋಣ, ಕನ್ನಡ ಭಾಷೆಯನ್ನು
ಬೆಳೆಸೋಣ.